ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಹರಿಹರದ ತುಂಗಭದ್ರೆ. ಅಲ್ಲಿ ಮೆಟ್ಲು ಕಾಣಿಸ್ತಿದೆ, ಅಲ್ಲಿ ತನಕ ಇತ್ತು ನಿನ್ನೆ ನೀರು. ಎಲ್ಲ ಬ್ರಿಡ್ಜಿನ ಮುಕ್ಕಾಲ್ ಭಾಗ ಎಲ್ಲ ನೀರು ತುಂಬಿತ್ತು ಅವಾಗ. ರಾಣೆಬೆನ್ನೂರಿಂದ ಹರಿಹರ ಕನೆಕ್ಟ್ ಮಾಡುವಂತ ರೈಲ್ವೆ ಬ್ರಿಡ್ಜ್ ಇದು. ಫಿಶಿಂಗ್ ಮಾಡ್ತೀರ ಬರ್ರಿ ನೋಡೋಣ. ಈಗ ಪ್ರೆಸೆಂಟ್ ನಾನು ಹರಿಹರದ, ನಾನು ಹಿಂದೆನೆ ಬರ್ತಾ ಇದ್ದಾಳೆ ಪಾಪ, ಹೊಟ್ಟೆ ಹಸ್ತಿದೆ ಅನ್ಸುತ್ತೆ. ಇದಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಇನ್ನೊಂದ್ಸತಿ ಬರ್ತೀನಿ. ಹೊಸ ಬ್ರಿಡ್ಜ್ ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. 15,000 ವ್ಯೂಸ್ ಅಂದ್ರೆ ಅದೇನು ತುಂಬಾ ಜಾಸ್ತಿ ವ್ಯೂಸ್ ಏನಲ್ಲ ನೋಡಿ. ಈ ಬ್ರಿಡ್ಜ್ ಮೇಲೆ ಬಂದ್ರೆ ಇದನ್ನ ಮಾತಾಡಿಸಿ, ಇದ್ರ ಹೆಸರು ಬಂದು ನಾನು ಹೊಸ ನಾಮಕರಣ ಮಾಡ್ತೀನಿ, ಅಮ್ಮು ಅಂತೇಳಿ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಪ್ರತಿ ವರ್ಷದಾಗೆ ಈ ವರ್ಷನೂ ಕೂಡ ನಮ್ಮ ಹರಿಹರದ ತುಂಗಭದ್ರ ತುಂಬಿದೆ. ಆ ಒಂದು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀನಿ. ತುಂಬಾ ನೀರು ಬಂದಿದೆ ಈ ಸತಿ. ಅಂದರೆ ನಾನು 2024ನಲ್ಲಿ ಮಾಡಿದಷ್ಟು ಏನಿಲ್ಲ, ಬಟ್ ಈ ಸತಿ ಇದೆ ಹೈಯೆಸ್ಟ್. ಇದಕ್ಕಿಂತ ಜಾಸ್ತಿ ಹೈಯೆಸ್ಟ್ ಬಂತು ಅಂದರೆ ಅದನ್ನು ಸಹ ನಾನು ಕವರ್ ಮಾಡಿ ಹಾಕ್ತೀನಿ. ಈಗ ಪ್ರೆಸೆಂಟ್ ನಾನು ಹರಿಹರದ ಹೊಳೆ ಹತ್ರ ಇದ್ದೀನಿ. ಹೇಗಿದೆ, ಹೇಗೆ ತುಂಬಿದೆ, ಎಷ್ಟಿದೆ ನೀರು ಅಂತೇಳಿ. ಈಗ ಹೇಗೆ ಕಾಣಿಸ್ತಿದೆ ಅಂತೇಳಿ ನಿಮಗೆ ಒಂದು ವಿಡಿಯೋ ತೋರಿಸಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಅಂದರೆ ಇಲ್ಲೆಲ್ಲ ಕಾಲು ಜಾರ್ತಿದೆ, ಹುಷಾರಾಗಿ ಬನ್ನಿ. ಅದರಲ್ಲೂ ಇವತ್ತು ಮಳೆ ಬೇರೆ ಸಖತ್ತಾಗಿ ಮಳೆ ಬರ್ತಿದೆ. ಈಗಲೂ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನಿಮಗೆ ಒಂದೇ ಆ್ಯಂಗಲ್ನಲ್ಲ, ಎಷ್ಟೆಷ್ಟು ಆ್ಯಂಗಲ್ಸ್ ಆಗುತ್ತೆ ಎಲ್ಲ ಆ್ಯಂಗಲ್ಸಲ್ಲೂ ತೋರಿಸ್ತೀನಿ. ಇಲ್ಲಿಂದ ಒಂದು ತೋರಿಸ್ತೀನಿ, ಬ್ರಿಡ್ಜ್ ಮೇಲೆ ತೋರಿಸ್ತೀನಿ, ಆ ಕಡೆ ಬ್ರಿಡ್ಜ್ ಮೇಲೆ ಒಂದು, ಆ ಕಡೆಯಿಂದ ದೇವಸ್ಥಾನ ಹತ್ರ ಒಂದು, ಎಲ್ಲ ಕಡೆಯಿಂದ ತೋರಿಸ್ತೀನಿ ಬನ್ನಿ. ಮಳೆನೂ ಶುರು ಆಯ್ತು ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಹರಿಹರದ ತುಂಗಭದ್ರೆ. ನಿನ್ನೆ ಎಲ್ಲ ಇಲ್ಲಿ ತನಕ ಇತ್ತು ನೀರು, ಇವತ್ತು ಡೌನ್ ಆಗಿದೆ ಸ್ವಲ್ಪ ನೀರು. ಅಲ್ಲಿ ಮೆಟ್ಲು ಕಾಣಿಸ್ತಿದೆ, ಅಲ್ಲಿ ತನಕ ಇತ್ತು ನಿನ್ನೆ ನೀರು. ನಿನ್ನೆ ಬಂದರೆ ನಮಗೆ ಇನ್ನೂ ಚೆನ್ನಾಗಿ ಸಿಗ್ತಿತ್ತು ವ್ಯೂ ನಮಗೆ ನೋಡಿ. ಇವತ್ತೆಲ್ಲ ಇಲ್ಲೆಲ್ಲ ಓಡಾಡ್ತೀರಿ, ಇಲ್ಲೆಲ್ಲ ನೀರಾಗಿತ್ತು, ನಿನ್ನೆ ಫುಲ್ ಆಗಿತ್ತು ಇಲ್ಲಿ. ಮತ್ತು ಈ ಕಡೆಗೆ ಏನೋ ಪೂಜೆ ಕೂಡ ನಡೆಸ್ತಾ ಇದ್ದಾರೆ ಈ ಕಡೆಗೆ. ಇದೇನು ಕಾಣಿಸ್ತಿದೆಯಲ್ಲ, ಇದು ಓಲ್ಡ್ ಬ್ರಿಡ್ಜ್, ಇದು ಹರಿಹರದ್ದು. ಒಂದು ಟೈಮಲ್ಲಿ ಇದೇ ಬ್ರಿಡ್ಜ್ ಮೇಲೆ ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಓಡಾಡ್ತಿತ್ತು. ಈಗ ಈ ಬ್ರಿಡ್ಜ್ ಮೇಲೆ ಯಾವುದು ವೆಹಿಕಲ್ಸ್ ಓಡಾಡ್ತಿಲ್ಲ ಈಗ. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಈಗೆಲ್ಲ ಈ ಬ್ರಿಡ್ಜಲ್ಲೇ ಓಡಾಡೋದು ಈಗ ವೆಹಿಕಲ್ಸ್ ಎಲ್ಲ. ಫಿಶಿಂಗ್ ಮಾಡ್ತೀರ ಬರ್ರಿ ನೋಡೋಣ. ಹಿಡ್ಕಂದಿರ ಮೀನು, ಹಿಡಿದ್ರ? ಇನ್ನು ಈಗ ಬಂದಿರ ಹಿಡಿಯಕ್ಕೆ? ಇನ್ನು ಈಗ ಬಂದಿರಾ? ಇಡಿ ಒಂದು ಮೀನು ಹಿಡಿ ನೋಡೋಣ, ಅದು ಹೆಂಗ್ ಹಿಡಿತೆ ಅಂತ. ಯಾವತ್ತೂ ನೋಡಿಲ್ಲ ಮೀನು ಹಿಡ್ಕಂದಿರೋದು. ಹಿಡಿದಾದ್ಮೇಲೆ ನೋಡಿನಿ. ಏನಿದು? ಹಾಂ, ಹುಳ. ಓಕೆ, ಆ ಹುಳನ್ನ ಹಾಕಿಬಿಟ್ರೆ ಅದು ತಿಂದು ಅದಕ್ಕೆ ಸಿಕ್ಕಳುತ್ತಾ? ಇಲ್ಲೆಲ್ಲ ಮೀನು ಹಿಡಿತಾರ ನೋಡಿ, ಎಷ್ಟೊಂದು 5-6 ಜನ ಅದಾರ ನೋಡಿ ಅಲ್ಲಿ ಮೀನು ಹಿಡಿಯಾಕತ್ತಾರೆ. ಇದು ಹೊಸ ಬ್ರಿಡ್ಜ್ ಇದು. ಈಗ ಎಲ್ಲ ವೆಹಿಕಲ್ಸ್ ಎಲ್ಲ ಓಡಾಡೋದು ಇದೇ ಬ್ರಿಡ್ಜ್ ಮೇಲೆ. ರಾಣೆಬೆನ್ನೂರಿಂದ ಹರಿಹರ ಕನೆಕ್ಟ್ ಮಾಡುವಂಥ ರೈಲ್ವೆ ಬ್ರಿಡ್ಜ್ ಇದು. ಟ್ರೈನಲ್ಲಿ ಹೋಗುವಾಗ ಈ ಬ್ರಿಡ್ಜ್ ಮೇಲಿಂದ ವಿಡಿಯೋ ಮಾಡಬೇಕು. ಅದು ಈ ಮಾನ್ಸೂನ್ ಟೈಮಲ್ಲೇ ಮಾಡಿದ್ರೆ ಚೆನ್ನಾಗಿ, ಯಾಕಂದರೆ ತುಂಬ ನೀರಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ತನಕ ಎಲ್ಲ ನೀರು ಬಂದಿತ್ತು ಅವಾಗ 2024ರಲ್ಲಿ. ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಇವೆಲ್ಲ, ಇದರಲ್ಲಿ ಮುಕ್ಕಾಲು ಭಾಗ ಬ್ರಿಡ್ಜೇ ಮುಳುಗೋಗಿತ್ತು. ಸ್ನೇಹಿತರೆ ಈಗ ನಾನಿದ್ದೀನಿ ಹರಿಹರ ಹೊಳೆಯ ಮೇಲೆ ಕಟ್ಟಿರುವ ಹಳೆ ಬ್ರಿಡ್ಜ್ ಮೇಲೆ. ಇಲ್ಲಿಂದ ಹೇಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ಇನ್ನೂ ನೀರು ಜಾಸ್ತಿ ಇತ್ತಂತೆ ನಿನ್ನೆ, ತುಂಬ ಇತ್ತು ನಿನ್ನೆ, ಇನ್ನೂ ಜಾಸ್ತಿ ಇತ್ತು. ಬಟ್ ಇವತ್ತು ನೀರು ಕಮ್ಮಿ ಆಗಿದೆ. ಮತ್ತೆ ನೋಡೋಣ, ಮತ್ತೆ ಏನಾದ್ರು ಈ ವರ್ಷ ಇನ್ನೂ ಜಾಸ್ತಿ ಆಯಿತು ಅಂದರೆ ಮತ್ತೆ ಬರ್ತೀನಿ, ಮತ್ತೆ ವಿಡಿಯೋ ಮಾಡ್ತೀನಿ. ಅದು ಎಷ್ಟು ಯಾವ ಲೆವೆಲಿಗೆ ತುಂಬುತ್ತೆ ಅಂತೇಳಿ. ಬಟ್ 2024ರಲ್ಲಿ ತುಂಬಿತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅದು. ಇದು ಹೊಸ ಬ್ರಿಡ್ಜ್ ಇದು. ಈಗ ಇಲ್ಲಿ ಟೋಟಲಿ ಬಂದಾಗಿದೆ, ಯಾವುದೇ ರೀತಿಯ ವೆಹಿಕಲ್ಸ್ ಓಡಾಡ್ತಾ ಇಲ್ಲ ಈ ಒಂದು ಹಳೆ ಬ್ರಿಡ್ಜ್ ಮೇಲೆ. ಯಾಕೆಂದರೆ ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದಕ್ಕೆ ಬೈಕ್ಸ್ ಬಿಟ್ಟು ಬೇರೆ ಯಾವುದೇ ದೊಡ್ಡ ವೆಹಿಕಲ್ಸ್ ಇಲ್ಲಿ ಓಡಾಡಲ್ಲ, ಯಾಕಂದ್ರೆ ಬ್ಯಾರಿಕೇಡ್ಸೇ ಇಟ್ಟಿದ್ದಾರೆ ಅಲ್ಲಿ.
ಮರಿ ಹಾಕಿದ್ ಅನ್ಸುತ್ತೆ ನಾಯಿ ಇದು. ಅಲ್ಲೊಂದು ಮರಿ ಇತ್ತು ಅದ್ರದ್ದು ಅನ್ಸುತ್ತೆ ಇದು, ಆ ಮರಿಯ ತಾಯಿ. ಸ್ನೇಹಿತರೆ, ಈ ಒಂದು ಪ್ಲೇಸ್ ನನಗೆ ತುಂಬ ಮೆಮೊರೇಬಲ್ ಅನ್ನೋದಕ್ಕಿಂತ ನನ್ನ ಲಕ್ ಅಂತಲೇ ಹೇಳ್ಬೋದು. ಯಾಕಂದರೆ 2024 ನಾನು ಯೂಟ್ಯೂಬ್ ಮಾಡೋದನ್ನ ನಿಲ್ಸೋಣ ಅಂತ ಅಂದ್ಕೊಂಡೆ. ಯಾಕಂದರೆ 3 ವರ್ಷ ಆಗಿತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವಾಗ. ಆದರೂ ಕೂಡ ಅದು ಮಾನಿಟೈಸೇಷನ್ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಹಾಗಾಗಿ ಏನು ಅನಿಸ್ತಿತ್ತು, ಇದೆಲ್ಲ ಬೇಡ, ಸುಮ್ಮನೆ ಟೈಮ್ ವೇಸ್ಟು, ಇದೆಲ್ಲ ಮಾಡೋದು ವೇಸ್ಟು ಅಂತ ಅಂದ್ಕೊತಿದ್ದೆ. ಬಿಟ್ಬಿಡೋಣ ಯೂಟ್ಯೂಬ್ ಅಂತ ಅಂದ್ಕೊಂಡೆ. ಬಟ್ ಆದರೆ 2024 ಜುಲೈ ತಿಂಗಳಲ್ಲಿ ತುಂಬ ಮಳೆ ಆಗಿತ್ತು. ಯಾವ ರೇಂಜಿಗೆ ಮಳೆ ಆಗಿತ್ತು ಅಂದರೆ, ಇದೇನು ಕಾಣಿಸ್ತಿದೆ ಅಲ್ಲಿ, ಇದಿಷ್ಟು ಜಾಗ ಇಲ್ಲಿ ತನಕ ನೀರು ಬಂದಿತ್ತು. ಆ ಶಿವನ್ ವಿಗ್ರಹ ಮತ್ತು ಇಲ್ಲಿ ಮಂಟಪದಲ್ಲಿ ಇಲ್ಲಿ ತನಕ ಎಲ್ಲ ನೀರು ಬಂದಿತ್ತು. ಆ ಒಂದು ವಿಡಿಯೋ ಮಾಡೋಕ್ಕಿದ್ದೆ. ಯಾಕಂದರೆ 22 ವರ್ಷ ಆದಮೇಲೆ ಆ ರೇಂಜಿಗೆ ಮಳೆ ಆಗಿದ್ದಂತೆ ಇಲ್ಲಿ. ಆ ರೇಂಜಿಗೆ ಮಳೆ ಆಗಿತ್ತು ಮತ್ತು ಇಲ್ಲಿ ಇಷ್ಟೊಂದು ನೀರು ತುಂಬಿದ್ದು 22 ವರ್ಷ ಆದಮೇಲೆ. ಹಾಗಾಗಿ ಲೋಕಲ್ಸ್ನ ಸಪೋರ್ಟ್ ತೊಗೊಂಡು ಅವಾಗ ಒಂದು 3-4 ಎಪಿಸೋಡ್ಸ್ ಮಾಡಾಕಿದ್ದೆ. ಅದರಲ್ಲಿ ಒಂದು ವಿಡಿಯೋ ಇದೆಯಲ್ಲ, 15,000 ವ್ಯೂಸ್ ಆಗಿತ್ತು. 15,000 ವ್ಯೂಸ್ ಅಂದರೆ ಅದೇನು ತುಂಬ ಜಾಸ್ತಿ ವ್ಯೂಸ್ ಏನಲ್ಲ. ಆದರೆ ಆ ಟೈಮಲ್ಲಿ ನನಗೆ 15,000 ವ್ಯೂಸೇ ತುಂಬ ಜಾಸ್ತಿ ಆಗಿತ್ತು. ಆ ಒಂದು 15,000 ವ್ಯೂಸ್ ಆದಮೇಲೆ ನಂದು ಮಾನಿಟೈಸೇಷನ್ ಕಂಪ್ಲೀಟ್ ಆಗಿತ್ತು. 1000 ಸಬ್ಸ್ಕ್ರೈಬರ್ಸ್ ಆಗಿದ್ರು, ಬಟ್ ವಾಚ್ ಟೈಮ್ ಅವ್ರು ಕಂಪ್ಲೀಟ್ ಆಗಿರಲಿಲ್ಲ. ಬಟ್ ಈ ವಿಡಿಯೋದಿಂದ ನನಗೆ 4000 ವಾಚ್ ಟೈಮ್ ಅವ್ರು ಕಂಪ್ಲೀಟ್ ಆಗಕ್ಕೆ ಹೆಲ್ಪ್ ಆಯಿತು. ಅವಾಗ ಅಂದ್ಕೊಂಡೆ ಯೂಟ್ಯೂಬ್ ಬಿಡೋದು ಬೇಡ, ಮತ್ತೆ ಸ್ಟಾರ್ಟ್ ಮಾಡೋಣ, ಏನಾಗಲ್ಲ. ಆ ಒಂದು ನನಗೆ ಅಲ್ಲಿಂದನೇ ಓಪ್ಸ್ ಬಂದಿದ್ದು. ಮತ್ತೆ ಅದಕ್ಕೆ ನಾನು ಅಲ್ಲಿಂದ ಮತ್ತೆ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದ್ದು ನಾನು. ಹಾಗಾಗಿ ನನಗೆ ಈ ಒಂದು ಜಾಗ ನನಗೆ ತುಂಬ ಮೆಮೊರೇಬಲ್, ಪ್ಲಸ್ ನನಗೆ ತುಂಬ ಲಕ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಪ್ರತಿ ವರ್ಷ ನೀರು ತುಂಬಿದರೆ ನಾನು ಬಂದು ವೀಡಿಯೋಸ್ ಮಾಡ್ತಿರ್ತೀನಿ. ಬಟ್ ಈ ವರ್ಷ ನಿನ್ನೆ ಇನ್ನೂ ಜಾಸ್ತಿ ಇತ್ತಂತೆ, ಬಟ್ ಇವತ್ತು ಕಮ್ಮಿ ಆಗಿದೆ. ಬಟ್ 2024 ತುಂಬಿತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಅವತ್ತು ಮಾತ್ರ ನೀರು ನೋಡ್ಬೇಕು. ಅವತ್ತು ಏನು ಇದೆಲ್ಲ ಬ್ರಿಡ್ಜ್ಗಳೇನು ಖಾಲಿ ಕಾಣಿಸಿದೆಯಲ್ಲ, ಇಲ್ಲೆಲ್ಲ ಜನ ತುಂಬಿದ್ರು, ಮತ್ತು ಕೆಳಗಡೆನೂ ಫುಲ್ ಇದ್ರು ಜನ. ಅವಾಗ ತುಂಬ ಚೆನ್ನಾಗಿತ್ತು. ನೋಡೋಣ ಈ ವರ್ಷ ಮತ್ತೆ ಏನಾರ ಆ ಥರ ಆಗೋ ಚಾನ್ಸಸ್ ಇದೆನಾ ಅಂತ. ಪಾಪ ಹೊಟ್ಟೆಸ್ಕೊಂಡ್ಬಿಟ್ಟಿದೆ ಇದು ಮಳೆಗೆ. ಬಾ 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 ಈಗ ಹೊಸ ಬ್ರಿಡ್ಜ್ ಮೇಲೆ ಹೋಗಿ ಅಲ್ಲೊಂದು ಸ್ವಲ್ಪ ಹೇಗೆ ಕಾಣುತ್ತೆ, ಅಲ್ಲಿಂದ ಹೇಗೆ ಕಾಣುತ್ತೆ ವೀಡಿಯೋಸ್ ಅಂತೇಳಿ, ಅಲ್ಲಿಂದ ವ್ಯೂ ಹೇಗೆ ಕಾಣುತ್ತೆ, ಅಲ್ಲೊಂದು ಸ್ವಲ್ಪ ವೀಡಿಯೋಸ್ನ ಮಾಡಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಓ, ಅಮ್ಮನು ನನ್ನ ಜೊತೆಗೇನೆ ಬರ್ತಾ ಇದೆ. ಇಷ್ಟೊತ್ತು ನಾವು ಹಳೆ ಬ್ರಿಡ್ಜ್ ಮೇಲೆ ಇದ್ವಿ. ಹಳೆ ಬ್ರಿಡ್ಜ್ ಇಂದ ಹೊಸ ಬ್ರಿಡ್ಜ್ ಮೇಲೆ ಬಂದಿದ್ದೀನಿ. ಹೊಸ ಬ್ರಿಡ್ಜ್ ಅಂದ್ರೆ ಇದು ತುಂಬಾ ಹೊಸದೇನಲ್ಲ. ಆ ಬ್ರಿಡ್ಜ್ ಕಂಪೇರ್ ಮಾಡಿದ್ರೆ ಇದು ಹೊಸ ಬ್ರಿಡ್ಜ್. ಅದೇ ಒಂದು ಕಾರಣಕ್ಕೆ ಅದನ್ನ ಹಳೆ ಬ್ರಿಡ್ಜ್ ಅಂತೀನಿ, ಇದನ್ನ ಹೊಸ ಬ್ರಿಡ್ಜ್ ಅಂತೀನಿ ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ಇದನ್ನು ತುಂಬಾ ವರ್ಷ ಆಯ್ತು ಓಪನ್ ಆಗಿ. ಹೊಸ ಬ್ರಿಡ್ಜ್ ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಹಿಂದೆನೇ ಬರ್ತಾ ಇದ್ದಾಳೆ. ಪಾಪ ಹೊಟ್ಟೆ ಹಸ್ತಿದೆ ಅನ್ಸುತ್ತೆ. ಇಲ್ಲೇನು ಸಿಗುತ್ತೆ ಯಾರು ಕೊಡಿಸ್ಬೇಕು ಪಾಪ. ಅಲ್ಲಿ ಹೊಸ ಬ್ರಿಡ್ಜ್ ಹತ್ರ ಹೋದರೆ ಅಲ್ಲಿ ತನಕ ನನ್ನ ಜೊತೆಗೆ ಬಂತು, ಮತ್ತು ವಾಪಸ್ ಇಲ್ಲಿಗೆ ಬಂದರೆ ಇಲ್ಲಿ ತನಕನೂ ಬಂತು. ನೋಡಿ, ಈ ಬ್ರಿಡ್ಜ್ ಮೇಲೆ ಬಂದರೆ ಇದನ್ನ ಮಾತಾಡಿಸಿ, ಇದ್ರ ಹೆಸರು ಬಂದು ನಾನು ಹೊಸ ನಾಮಕರಣ ಮಾಡ್ತೀನಿ, ಅಮ್ಮು ಅಂತೇಳಿ. ನನ್ನಂತ ಕಲ್ಲಿಗೆ ಅಹಲ್ಯ ರೂಪ ಕೊಟ್ಟು ಶ್ರೀರಾಮಚಂದ್ರ ಆದ್ರು.